ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಜನಪ್ಪನವರು ನಮ್ಮೊಟ್ಟಿಗೆ ಇದ್ದಾರೆ. ಲಿವರ್ನ ಕುರಿತಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ. ಲಿವರ್ ಡ್ಯಾಮೇಜ್ ಅಥವಾ ಲಿವರ್ ಫೇಲ್ಯೂರ್ ಯಾಕೆ ಆಗುತ್ತೆ, ಏನೆಲ್ಲ ಸಿಂಪ್ಟಮ್ಸಿಂದ ನಾವು ಇದನ್ನು ಗುರುತಿಸ್ಕೊಳ್ಬಹುದು, ಇದರ ಕುರಿತಾಗಿ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಈ ಲಿವರ್ ಫೇಲ್ಯೂರ್ ಆಗಿದೆ ಅನ್ನೋದನ್ನು ಹೇಗೆ ಕಂಡುಹಿಡ್ಕೊಳ್ಬೋದು ಅಂತ ತಿಳ್ಕೊಂಡಿದ್ದಾಯಿತು. ಕಾಂಪ್ಲಿಕೇಶನ್ಸ್ ಅಂದರೆ ಯಾವ ರೀತಿಯಾಗಿರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಕಾಯಿಲೆ ಆಗಿರ್ಬೋದು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಏನಾದರೂ ಕಾಂಪ್ಲಿಕೇಶನ್ನ ನಾವು ಎದುರಿಸಬೇಕಾಗತ್ತಾ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಅಂತ ಬಂದರೆ ಯಾವ ರೀತಿಯಾಗಿರುತ್ತೆ? ಕಾಂಪ್ಲಿಕೇಶನ್ಗೆ ಮೊದಲು ಲಿವರ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವರ್ಕ್ ಇದೆ, ಗ್ಲೂಕೋಸ್ ಸ್ಟೋರೇಜ್. ನಾವು ತಿಂದ ಗ್ಲೂಕೋಸ್ ಸ್ಟೋರೇಜ್ ಮಾಡ್ತದೆ. ಈ ಡಯಾಬಿಟಿಸ್ ಇರೋರಿಗೆ ಏನಾದರೂ ಗ್ಲೂಕೋಸ್ ಕಡಿಮೆ ಆದರೆ ಅದೇ ರಿಲೀಸ್ ಮಾಡಿ ನಿಯೋಗ್ಲೂಕೋಜೆನಿಸಿಸ್. ಇದು ಭಾಳ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಲಿವರ್. ಲಿವರ್ ಫೇಲ್ಯೂರ್ ಆದಾಗೆ ಪೇಷಂಟ್ ಬೆಡ್ ಮೇಲೆ ಇರ್ತಾನೆ, ಯಾಕಂದರೆ ಅಡ್ಮಿಷನ್ ಆಗಿರ್ತದೆ. ಲಿವರ್ ಫೇಲ್ಯೂರ್ ಆದಾಗೆ ಬಿಲಿರುಬಿನ್ ನಮ್ಗೆ ಭಾಳ ಇಂಪಾರ್ಟೆಂಟ್. LFT ಅಂತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗೆ ಎಂಜೈಮ್ಸ್ ಇರ್ತಾವೆ ನಮ್ಮ ಲಿವರ್ ಫಂಕ್ಷನ್ ಟೆಸ್ಟ್. ಬಿಲಿರುಬಿನ್ ಲೆವೆಲ್ಲು, LDH ಅಂತೀವಿ ನಾವು, SGOT, SGPT ಇವೆಲ್ಲ ಇರ್ತವೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ವೆದರ್ ಈಸ್ ಇನ್ ಲಿವರ್ ಫೇಲ್. ಆಮೇಲೆ ಕ್ಲಾಟಿಂಗ್ ಮೆಕ್ಯಾನಿಸಮ್. ಎಷ್ಟೋ ಸಾರಿ ಲಿವರ್ ಫೇಲ್ಯೂರ್ ಆದಾಗೆ ಎಲ್ಲಂದ್ರೆ ಅಲ್ಲೇ ಬ್ಲೀಡಿಂಗ್ ಆಗುತ್ತೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಕಣ್ಣಲ್ಲಿ ಬ್ಲೀಡಿಂಗ್, ಮೂಗಿನ ಬ್ಲೀಡಿಂಗು ಇವೆಲ್ಲವೂ ಕೂಡ ಲಿವರ್ ಫೇಲ್ಯೂರ್ ಆದಾಗೆ. ಸೊ ಈ ಲಿವರ್ ಫೇಲ್ಯೂರ್ನ ಡಿಟೆಕ್ಟ್ ಮಾಡೋದು ಈಸಿ, ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನೀವು ಅವಲೇ ಕೇಳಿದ್ರಿ, ಆರೋಗ್ಯವಾದ ಲಿವರ್ನ ಉಳಿಸ್ಕೋಬೇಕು ಅಂದರೆ ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ ವೆಜಿಟೇಬಲ್ಸ್, ಸೊಪ್ಪು, ತರಕಾರಿಗಳು, ಹಣ್ಣುಗಳು ಇದು ಭಾಳ ಇಂಪಾರ್ಟೆಂಟು. ಅದನ್ನು ಉಪಯೋಗಿಸಿ, ನಿಮ್ಮ ಲಿವರ್ಗೆ ಒಳ್ಳೆಯದು. ಆದ್ದರಿಂದ ಪರ್ಟಿಕ್ಯುಲರ್ಲಿ ಇದೊಂದೇ ಟಾರ್ಗೆಟ್, ಆಲ್ಕೋಹಾಲ್ ಬಿಟ್ಟರೆ ಬೇರೆ ಇದೇನಿಲ್ಲ. ನಾನ್ ವೆಜಿಟೇರಿಯನ್ಸ್ಗೂ ಕೂಡ ಪರ್ಟಿಕ್ಯುಲರ್ಲಿ ಒಂದು ವಿಟಮಿನ್, ನಾನ್ ವೆಜಿಟೇರಿಯನ್ ಮಾತನಾಡುವಾಗ ನಾನು ಯಾವಾಗಲೂ ಹೇಳ್ತೀನಿ, B12 ವೆಜಿಟೇರಿಯನ್ ಫುಡ್ಡಲ್ಲಿ ಇರೋದಿಲ್ಲ. ಆ್ಯಂಡ್ ಸ್ಟಮಕ್ನೊಳಗೆ ಇದು ಅಬ್ಸರ್ವ್ ಆಗಬೇಕು ಅಂದರೆ ಆ್ಯಸಿಡ್ ಇರಬೇಕು. ಎರಡನೇದು, ನಮ್ಮ ಕರ್ಳ್ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಕೂಡ ಈ ವಿಟಮಿನ್ B12ನ ಉತ್ಪತ್ತಿ ಮಾಡುತ್ತೆ. ಬಟ್ ಲಿವರ್ ಫೇಲ್ಯೂರ್ ಆದರೆ ರಿಕವರಿ ಆಗ್ತಾರಾ? ಅದಕ್ಕೆ 2-3 ಮಾರ್ಗಗಳಿದ್ದಾವೆ. ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ ನಾವು. ಭಾಳ ಸಾರಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತೀವಿ ನಾವು. ಕಿಡ್ನಿಗೆ ಭಾಳ ಮೊದಲಿಂದಲೂ ಹೆಸರುವಾಸಿ. ಒಂದು ಕಿಡ್ನಿ ಹೋದವ್ರಿಗೆ ಬೇರೆಯವ್ರ ಕಿಡ್ನಿ ಕೊಡ್ಬೋದು. ಕಿಡ್ನಿ ಫೇಲ್ಯೂರ್ ಅಂದರೆ ಜನಗಳಿಗೆ ಅರಿವಿರಲಿ, 2 ಕಿಡ್ನಿ ಫೇಲ್ಯೂರ್ ಆದಾಗೆ ನಾವು ಕಿಡ್ನಿ ಫೇಲ್ಯೂರ್ ಅನ್ನೋದು. ಸೊ ಒಂದು ಕಿಡ್ನಿ ಸಾಕು ಒಬ್ಬ ಮನುಷ್ಯನಿಗೆ. ಸೊ ಬೇರೆಯವ್ರ ಕಿಡ್ನಿ ಅಥವಾ ರಿಲೇಟಿವ್ಸ್ ಕೊಡ್ಬೋದು. ಈಗ ಯಾರಿಂದನೂ ಕಿಡ್ನಿ ಕೊಂಡ್ಕೊಳ್ಳೋಕ್ಕಾಗಿಲ್ಲ, ಲಾ ಆ ಥರ ಪರ್ಮಿಟ್ ಮಾಡಲ್ಲ. ಕೆಡವರ್ ನೀವು ರಿಜಿಸ್ಟರ್ ಮಾಡಿದರೆ ಯಂಗ್ ಪೀಪಲ್ಸ್, ಅನ್ಫಾರ್ಚುನೇಟ್ಲಿ ಯಾರಿಗಾನ ಆಕ್ಸಿಡೆಂಟ್ ಆದಾಗ ಅವ್ರು ಲಿವರ್ ತೊಗೋಬೋದು. ಅದೇ ರೀತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆ, ಸಕ್ಸಸ್ಫುಲಿ ಮಾಡ್ತಾಯಿದ್ದಾರೆ. ನನ್ನದೇ ಪೇಷಂಟ್ಗೆ 5 ವರ್ಷ ಆಯಿತು, ಕೊಲಂಬಿಯೇಶ್ವಳು ಮಾಡಿಸಿದ್ದೆ ನಾನು. ಆತನ ಹೆಂಡ್ತಿನೇ ಲಿವರ್ ಕೊಟ್ಟಳು. ಇನ್ನೊಂದು ಲಿವರ್ನ ವಿಶೇಷ, ಮನುಷ್ಯನ ದೇಹದಲ್ಲಿ ಯಾವ ಆರ್ಗನ್ಗೂ ಮತ್ತೆ ಬೆಳೆಯುವ ಚಾನ್ಸ್ ಇಲ್ಲ. ನನ್ನ ಬೆರಳು ಇಷ್ಟೇ, ಇದು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಲಿವರ್ಗೆ ಅದೊಂದು ಶಕ್ತಿ ಇದೆ. ಭಾಳ ಕಡೆ ನಾವು ಹೇಳ್ತೀವಿ, ಅಲ್ಲಿ ಬಾಲ ಕಟ್ಟಾದರೆ ಬಾಲ ಬೆಳೆಯುತ್ತೆ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ಲಿವರಿಗೆ ಮಾತ್ರ ಈ ಪವರ್ ಇದೆ. ಲಿವರ್ನ ಒಂದು ಸೆಗ್ಮೆಂಟ್ ತೆಕ್ಕೊಂಡ್ರೆ ಅದು ಮತ್ತೆ ಬೆಳೆಯುತ್ತೆ. ಸೊ ಅದಕ್ಕೆ ಹೆಂಡತಿ ಆಗಲಿ ಅಥವಾ ತಂದೆ ತಾಯಿಗೆ ಆಗಲಿ ಮಗನಿಗೆ ಲಿವರ್ ಕೊಡ್ಬೋದು. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಸಕ್ಸಸ್ಫುಲ್ ಇದೆ. ಓನ್ಲಿ ಥಿಂಗ್ ಅನ್ಫಾರ್ಚುನೇಟ್ಲಿ ಎಕ್ಸ್ಪೆನ್ಸಿವ್. ಬಡಬಗ್ಗರಿಗೆ 30 ಲಕ್ಷ ಆಗುತ್ತೆ. ಸರ್ಕಾರ ಎಲ್ಲಾದರೂ ಸಬ್ಸಿಡಿ ಮಾಡಿದರೆ ಜನಗಳಿಗೆ ಹೆಲ್ಪ್ ಆಗುತ್ತೆ. ಬಟ್ ಯಾಕೆ ಸಬ್ಸಿಡಿ ಮಾಡಲ್ಲ ಅಂದರೆ ಅವನದೇ ಡಿಸ್ಟ್ರಾಯ್ ಮಾಡ್ಕೊಂಡಿದ್ದಾನೆ. ಇವನ್ ತಪ್ಪಿನಿಂದ ಲಿವರ್ ಹೋಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ನಾನ್ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತೀವಿ. ಆಲ್ಕೋಹಾಲ್ ತೊಗೊಳ್ಳಲ್ಲ, ಆದರೂ ಇವನು ಲಿವರ್ ಶ್ರಿಂಕ್ ಆಗುತ್ತೆ. ಅದು ಕಾರಣ ಅವರ ಜೆನೆಟಿಕ್, ಅವ್ರ ಫ್ಯಾಮಿಲಿ ಒಳಗೆ ಆ ಥರ ಇರುತ್ತೆ, ಅಂಥವ್ರು ಇರ್ತಾರೆ. ಬಟ್ ಇವತ್ತು ಜಸ್ಟ್ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಈಸ್ ಅವೈಲಬಲ್. ಅದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ನಾವು ಕಂಡುಹಿಡ್ಕೊಂಡಿದ್ದಾಯಿತು, ಅದು ಆರೋಗ್ಯವಾಗಿ ಇರಬೇಕು ಅಂತ ಹೇಗಾಯಿತು? ಕಾಂಪ್ಲಿಕೇಶನ್ ಅಂತ ಬಂದರೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಅದೇ ಕ್ಯಾನ್ಸರ್ ಆಗ್ಬೋದು. ಇದು ಒಂದು ನೆನಪಿಡಬೇಕು. ನಾವು ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವಾಗಲೂ ಕೂಡ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತೀವಿ ನಾವು. ಅಬ್ಡಾಮನ್ ಭಾಳ ಚೀಪ್, 1450 ರೂಪಾಯಿ ಕೊಟ್ಟರೆ ನಿಮ್ಮ ಲಿವರ್ ಎಷ್ಟು ಸೈಜ್ ಇದೆ, ಅದರೊಳಗೆ ಏನೋ ಸಿಸ್ಟ್ ಇದೆಯಾ, ಮ್ಯಾಲಿಗ್ನೆನ್ಸ್. ಲಿವರ್ ಕ್ಯಾನ್ಸರ್ ಅಮ್ಮ, ಪರ್ಟಿಕ್ಯುಲರ್ಲಿ ಸಿರೋಸಿಸ್ನಲ್ಲಿ ಒನ್ ಆಫ್ ದಿ ಕಾಂಪ್ಲಿಕೇಶನ್. ಹೆಪಟೈಟಿಸ್ ಅಂತ ಒಂದು ವೈರಸ್ ಇದೆಯಮ್ಮ. ಜಾಂಡೀಸ್ ಬಗ್ಗೆ ಮಾತನಾಡುವಾಗ ಇದು ಭಾಳ ಇಂಪಾರ್ಟೆಂಟ್. ಹೆಪಟೈಟಿಸ್ A ಅಂದರೆ ನಾವು ತಿನ್ನುವ ಆಹಾರ, ಕುಡಿಯುವ ನೀರು, ರೋಡ್ ಸೈಡ್ ಯಾರನ್ನ ತಿಂಡಿ ತಿಂದರೆ ಅದ್ರಾಗೆ ಒಂದು ವೈರಸ್ ಇರುತ್ತೆ, ಹೆಪಟೈಟಿಸ್ A. ಅದರಿಂದ ದಯವಿಟ್ಟು ರೋಡ್ ಸೈಡ್ ತಿನ್ನೋರು ಇದೊಂದು. ಎರಡನೇದು ಹೆಪಟೈಟಿಸ್ B. ಅನ್ಫಾರ್ಚುನೇಟ್ಲಿ ಇದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋವಾಗೆ ಆ ಬ್ಲಡ್ಡನ್ನು ಸರಿಯಾಗಿ ಪರೀಕ್ಷೆ ಮಾಡಲಿಲ್ಲ ಅಂದರೆ ಅದರಿಂದ ಹೆಪಟೈಟಿಸ್ B ಬರುತ್ತೆ. B ಇದೆ, C ಇದೆ, D ಇದೆ, E ಇದೆ. ಇದೆಲ್ಲ ಇರೋರಿಗೆ ಚಾನ್ಸಸ್ ಆಫ್ ಲಿವರ್ ಕ್ಯಾನ್ಸರ್ ಆರ್ ಮೋರ್.
ಲಿವರ್ ಕ್ಯಾನ್ಸರ್ ಅಂತ ತಕ್ಷಣ ಎಲ್ಲ ಜನಗಳಿಗೂ ಅದರಲ್ಲಿ ನನ್ನ ಮೆಡಿಕಲ್ ಪ್ರೊಫೆಷನ್ ಒಳಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಒಂದು ಪ್ರೈಮರಿ, ಎರಡನೇದು ಸೆಕೆಂಡ್ರಿ. ಪ್ರೈಮರಿ ಅಂದರೆ ಲಿವರ್ನಲ್ಲೇ ಕ್ಯಾನ್ಸರ್ ಆಗುತ್ತೆ, ಅದನ್ನು ಹೆಪಟೋ ಸೆಲ್ಯುಲಾರ್ ಕ್ಯಾನ್ಸರ್ ಅಂತೀವಿ ನಾವು. ಇವು ನೋಡಿ ಎಷ್ಟೋ ಜನಕ್ಕೆ ಬ್ರೆಸ್ಟ್ನ ಕ್ಯಾನ್ಸರ್ ಇರುತ್ತೆ, ಅವರು ಇದನ್ನು ಟ್ರೀಟ್ ಮಾಡ್ತೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಸಾಯೋದು ಇಲ್ಲಿರೋದು ಬ್ಲಡ್ ಮುಖಾಂತರ ಲಿವರ್ಗೆ ಹೋಗುತ್ತೆ. ಲಿವರ್ ಸೆಕೆಂಡ್ರೀಸ್ ಅಂತೀವಿ, ಬ್ರೈನ್ಗೆ ಹೋಗುತ್ತೆ. ಅದಕ್ಕೆ ಕ್ಯಾನ್ಸರ್ ಬಗ್ಗೆ ಜನ ಭಾಳ ಹೆದರ್ಕೊಳ್ಳೋದು, ಅಯ್ಯೋ ಇಲ್ಲಿರೋ ಕ್ಯಾನ್ಸರ್ ಅಲ್ಲಿ ಹೌದು ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಲಿವರ್ ಸೆಕೆಂಡ್ರೀಸ್ ಆಗಿ ಸತ್ತೋಗ್ತಾರೆ. ಆದ್ದರಿಂದ ಲಿವರ್ನಲ್ಲಿ ನೀವು ನಿಮ್ಮ ಲಿವರ್ಗೆ ಆರೋಗ್ಯಕ್ಕೆ ಭಾಳ ಮುಖ್ಯ ಅಂದರೆ ಸೊಪ್ಪು ತರಕಾರಿಗಳು, ಹಣ್ಣುಗಳು, ನಿಮ್ಮ ಆಹಾರ. ಸೊ ಆಹಾರ ಭಾಳ ಇಂಪಾರ್ಟೆಂಟು. ಸೊ ಅದರಿಂದನೇ ಲಿವರ್ ಆರೋಗ್ಯ ಚೆನ್ನಾಗಿರ್ತದೆ. ಬಟ್ ಕಾಂಪ್ಲಿಕೇಶನ್ಸ್ ಆದಾಗೆ ಅರ್ಲಿ ಡಿಟೆಕ್ಷನ್ ಈಸ್ ಆಲ್ವೇಸ್ ಬೆಟರ್. ಈವನ್ ಲಿವರ್ ಕ್ಯಾನ್ಸರ್ನಲ್ಲೂ ಕೂಡ ಯಾವುದೇ ಕ್ಯಾನ್ಸರ್ ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ, ನಾವು ಬೋರ್ಡ್ ಹಾಕ್ಸ್ಬಿಟ್ಟಿದ್ದೀವಿ. ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಅರ್ಲಿ ಡಿಟೆಕ್ಷನ್ ನೋಡಿ, ಒಂದು ಲಿವರ್ನ ಕ್ಯಾನ್ಸರ್ ಬಂತು ಅಂದರೆ ಅದನ್ನು ರಿಸೆಕ್ಟ್ ಮಾಡಿಬಿಡ್ತೀವಿ ನಾವು, ಮುಗೀತು, ಈಸ್ ಕ್ಯೂರ್ಡ್. ಅದಕ್ಕೆ ಅದನ್ನು ನಾವು ಕಂಡುಹಿಡಬೇಕು ಅಂದರೆ ನೀವು ನಮ್ಮ ಹತ್ರ ಬೇಗ ಬರಬೇಕು ಅಷ್ಟೇ. ಆದ್ದರಿಂದ ಇವತ್ತು ಕಾಲ ಭಾಳ ಮುಂದುವರೆದಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆ, CT ಸ್ಕ್ಯಾನ್ ಇದೆ, MRI ಸ್ಕ್ಯಾನ್ ಇದೆ. ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಒಂದು ಇನ್ಫಾರ್ಮೇಷನ್ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದರೊಳಗೆ ಲಿವರು ಈಸಿಲಿ ಡಿಟೆಕ್ಟಬಲ್ ಆರ್ಗನ್. ಎಷ್ಟೋ ಸರಿ ನಮ್ಮ ಸರ್ಜನ್ಸ್ ನಾವು ಕೈನಲ್ಲೇ ಮುಟ್ಟಿ ಕಂಡುಹಿಡಿತೀವಿ. ಆದ್ದರಿಂದ ದಯವಿಟ್ಟು. ಆಮೇಲೆ ತುಂಬ ಜನಕ್ಕೆ ಈ ಗಾಲ್ ಸ್ಟೋನ್ಗೂ ಲಿವರ್ಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಈ ಗಾಲ್ ಬ್ಲಾಡರು ಲಿವರ್ ಕೆಳಗಡೆನೇ ಇರುತ್ತೆ. ಈ ಬೈಲ್ ಇರುತ್ತಲ್ಲ, ಪಿತ್ತ, ದೇವರು ಇದನ್ನು ಸ್ಟೋರ್ ಹೌಸ್ ಅಂತ ಮಾಡಿದ್ದಾನೆ. ನಾವು ಬೈಲು ಯಾವಾಗಲೂ ಹರಿತಾ ಇರುತ್ತೆ, ಮಧ್ಯ ನಾವು ರೆಸ್ಟ್ ತೊಗೊಳ್ಳೋಗೆ ಬಂದಿದ್ದ ಬೈಲ್ನ ಸ್ಟೋರ್ ಮಾಡುತ್ತೆ. ಆಮೇಲೆ ಎದ್ಬಿಟ್ಟೋಗಿ ನೀವು ಮಲೆ ಚೂರ್ನಾಗ ಒಂದು ಗುಲಾಬ್ ಜಾಮೂನು ಅಥವಾ ಇದರೊಳಗೆ ಮಸಾಲೆ ದೋಸೆ ತಿಂದ ಅಂದರೆ ಇದು ಕಾಂಟ್ರಾಕ್ಟ್ ಮಾಡಿ ಪಂಪ್ ಮಾಡುತ್ತೆ, ಲಿವರ್ ಸುಮ್ಮನೆ ಇರುತ್ತೆ. ಇದೆಲ್ಲ ಅರೇಂಜ್ಮೆಂಟ್ ಇರುತ್ತೆ ಹ್ಯೂಮನ್ ದೇಹದಲ್ಲಿ. ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟು. ಈ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಆಗ್ತವೆ, ಮಿಲಿಯರಿ ಕ್ಯಾಲ್ಕುಲೈ ಅಂತೀವಿ. ಅದರಿಂದ ದಯವಿಟ್ಟು ಲಿವರ್ ಕೆಳಗಡೆ ಗಾಲ್ ಬ್ಲಾಡರ್ ಇರುತ್ತೆ, ಅದರಲ್ಲಿ ಪಿತ್ತ ಇರುತ್ತೆ, ಪಿತ್ತದಲ್ಲಿ ಸ್ಟೋನ್ಸ್ ಆಗ್ತವೆ, ಪಿತ್ತದಲ್ಲಿ ಅದರಲ್ಲೂ ಕ್ಯಾನ್ಸರ್ ಆಗುತ್ತೆ. ಎಷ್ಟೋ ಸಾರಿ ಗಾಲ್ ಬ್ಲಾಡರ್ ಕ್ಯಾನ್ಸರು ಸೆಕೆಂಡ್ರೀಸ್ ಇನ್ ಲಿವರ್. ಸೊ ಇಂಥವನ್ನೆಲ್ಲ ನಾವು ನೋಡೋದ್ರಿಂದ ದಯವಿಟ್ಟು ನಿಮ್ಮ ಈ ಲಿವರು, ಗಾಲ್ ಬ್ಲಾಡರು ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲೇ ಕ್ಯಾನ್ಸರ್ ಆಗಲಿ ನಿಮ್ಮ ಲಿವರಿಗೆ ಬರ್ಬೋದು. ಈವನ್ ಮೆಲನೋಮ ಅಂತೀವಿ, ಬೇರಳಿನೊಳಗೆ ಕ್ಯಾನ್ಸರ್ ಇರ್ತದೆ, ಅದು ಸೆಕೆಂಡ್ರೀಸ್ ಇಲ್ಲಿ ಬರ್ತದೆ. ಸೊ ಅದರಿಂದ ಲಿವರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್. ದಯವಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇ ಕಾಯಿಲೆ ಇದ್ದರೂ ಕೂಡ ಈಸಿ ಡಿಟೆಕ್ಷನ್ ಆಗುತ್ತೆ. ಒಂದು ಬ್ಲಡ್ ಇನ್ವೆಸ್ಟಿಗೇಷನ್, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದರಿಂದ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಿಮ್ಮ ಮುಖಾಂತರ ನಾನು ಹೇಳ್ಬಂದೆ. ಡಾಕ್ಟರ್, ಇನ್ನೊಂದೇನು ಅಂತ ಹೇಳಿದ್ರೆ, ಲಿವರ್ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗಿ ಫಸ್ಟ್ ಸ್ಟೇಜಲ್ಲೇ ನಿಮ್ಮನ್ನು ಬಂದು ಭೇಟಿ ಆದರೆ ಆ ಕಾಯಿಲೆಯಿಂದ ಸ್ವಲ್ಪ ದೂರ ಉಳಿಬೋದಾ, ಕಾಂಪ್ಲಿಕೇಶನಿಂದ ದೂರ ಉಳಿಬೋದಾ? ಯಾಕಂದರೆ ಲಿವರ್ ಫೇಲ್ಯೂರ್ ಆಯಿತು ಅಂದರೆ ಸತ್ತು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಒಂದಿದೆ. ಇಲ್ಲ, ಅರ್ಲಿ ಅಡ್ಮಿಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟಿಂದ ಅವ್ರು ಉಳ್ಕೋಬೋದು. ಯಾಕಂದರೆ ನಮಗೆ ಬೇರೆ ಬೇರೆ ಮೆಷರ್ಸ್ ಇರ್ತವೆ. ಲಿವರ್ನೊಳಗೆ ಯೂರಿಯಾ ಅವೆಲ್ಲ ಜಾಸ್ತಿ ಆದರೆ ಡಿಟಾಕ್ಸಿಫೈ ಮಾಡ್ತೀವಿ. ಕೆಲವು ಡ್ರಗ್ಸ್ ಇದ್ದಾವೆ ನಾವು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಅದೆಲ್ಲ ಹೈಡ್ರೇಷನ್ ಅಂತೀವಿ. ಎಷ್ಟೋ ಸಾರಿ ಡಿಹೈಡ್ರೇಷನ್ ಇರುತ್ತೆ, ಅವ್ರು ನೀರು ಕುಡಿಯೋಕ್ಕಾಗಲ್ಲ, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಹೈಡ್ರೇಷನ್ ಮಾಡ್ತೀವಿ. ಸಾಕಷ್ಟು ಕ್ಯಾನ್ಸರ್ ಇದ್ದರೆ ಕೀಮೊಥೆರಪಿ ಡ್ರಗ್ಸ್ ಇರ್ತವೆ. ಸೊ ನಮಗೆ 108 ಮಾರ್ಗ ಇರ್ತವೆ. ಅದರೊಳಗಾಗಿ ಸರ್ಜಿಕಲ್ ಜಾಂಡಿಸ್ ಇದ್ರಂತೂ ಆನೆಸ್ಟ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಎಂಡೋಸ್ಕೋಪಿ ಮಾಡಿ ಡಕ್ನಾಗಿರೋ ಒಂದು ಕಲ್ಲನ್ನ ಬಾಸ್ಕೆಟ್ ಮಾಡಿಕೊಂಡೆ ಅಂದರೆ ಚೆನ್ನಾಗಾಗ್ಬಿಡ್ತಾನೆ. ಸೊ ಎಷ್ಟೋ ಸಾರಿ ಆ ಸ್ಟೋನಲ್ಲಿ ಕೂತಿರುತ್ತೆ. ಇನ್ನು ಕೆಲವರಿಗೆ ಪೆರಿಯಾಂಪಿರಲ್ ಕ್ಯಾನ್ಸರ್ ಅಂತ ಇರ್ತದೆ, ನಾವು ಅಬ್ಡಾಮನ್ ಓಪನ್ ಮಾಡಿ ರಿಸೆಕ್ಟ್ ಮಾಡಿಬಿಡ್ತೀವಿ, ಆ ಜಾಗನ ಫಸ್ಟ್ ಕ್ಲಾಸ್ ಆಗಿಬಿಡ್ತಾನೆ. ಸೊ ಸರ್ಜಿಕಲ್ ಜಾಂಡೀಸ್ನ ಇಟ್ಸ್ ಎ ಕರೆಕ್ಟಬಲ್ ಜಾಂಡೀಸು. ಆದ್ದರಿಂದ ದಯವಿಟ್ಟು ವೈದ್ಯರ ಬಳಿ ಅವರ ಅಡ್ವೈಸ್ ತೊಗೋಬೇಕು. ಇಲ್ಲ ನಾನು ನಾಟಿ ಔಷಧಿನೇ ತೊಗೋತೀನಿ, ಇವ್ರ ಕೈಲಿ ಕುಯಿಸ್ಕೊಳ್ಳಲ್ಲ, ದಯವಿಟ್ಟು ಅದು ಬೇಡ. ನೋ ಸರ್ಜನ್ ಡಸ್ ಅನ್ನೆಸರಿ ಸರ್ಜರಿ. ಈಗ ಇನ್ನೊಂದು ಗ್ರೇಟ್ ಅಡ್ವಾಂಟೇಜ್ ಅಂದರೆ ಮಿನಿಮಲ್ ಆಕ್ಸೆಸ್ ಸರ್ಜರಿ ಬಂದಿದೆ. ಮಿನಿಮಲಿ ಇನ್ವೇಸಿವ್ ಕೀ ಹೋಲ್ ಸರ್ಜರಿ ಅಂತೀವಿ. ಮೊದಲು ಗಾಲ್ ಬ್ಲಾಡರ್ನ ತೆಗಿಬೇಕು ಅಂದರೆ 6 ಇಂಚ್ ಕುಯ್ಯವಿ, ಈಗ ಒಂದು ಹೋಲ್ ಹೊಡಿತೀವಿ ಒಕ್ಕಳದಲ್ಲಿ 10 ಮಿಲಿಮೀಟ್ರು, ಮೇಲೆ ಒಂದು 10 ಮಿಲಿಮೀಟ್ರ್ ಸ್ಕೋಪ್ ಹಾಕ್ತೀವಿ, ವಿಡಿಯೋ ಒಳಗೆ ನೋಡ್ಕೊಂಡು ಆಪ್ರೇಷನ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಡೇನೇ ಮನೆಗೆ ಹೋಗ್ಬೋದು ಪೇಷಂಟು. ಅಷ್ಟೆಲ್ಲ ಅನುಕೂಲಗಳಿದ್ದಾವೆ. ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವೆಲ್ಲ ಹೊಟ್ಟೆಯಿಂದ ತೆಗೆಯೋವಿ ಅಪೆಂಡಿಕ್ಸ್ನ ಗಾಲ್ ಬ್ಲಾಡರ್ನ. ಇವತ್ತು ಲೇಟೆಸ್ಟ್ ಸರ್ಜರಿ ಬರ್ತಾ ಇದೆ, ನೋಟ್ಸ್ ಅಂತೀವಿ, ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ. ಅಂದರೆ ನಿಮ್ಮ ಬಾಯಿಂದ ಸ್ಕೋಪ್ ಹಾಕಿ ಹೊಟ್ಟೆ ಒಳಗೆ ಹೋಗಿ ತೂತು ಹೊಡೆದು ಗಾಲ್ ಬ್ಲಾಡರ್ ಅಥವಾ ಅಪೆಂಡಿಕ್ಸ್ನ ಡಿಸೆಕ್ಟ್ ಮಾಡಿಕೊಂಡು ಬಾಯಿಂದ ತೆಗೆದು ಟೇಬಲ್ ಮೇಲೆ ಇಡೋವಂಥ ಪ್ರೊಸೀಜರ್ ಬರ್ತಾ ಇದೆ.
ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಹೈದ್ರಾಬಾದ್ನಾಗೆ ನಾಗೇಶ್ವರ್ ರೆಡ್ಡಿ ಅಂತ ಒನ್ ಆಫ್ ದಿ ಟಾಪ್ ಗ್ಯಾಸ್ಟ್ರೋಎಂಟ್ರಾಲಜಿ ನಮ್ಮ ದೇಶದ ಅವ್ರು ಹಸ್ ಗಿವನ್ ಎ ಡೆಮಾನ್ಸ್ಟ್ರೇಷನ್ ಟು ಅಸ್. ಸೊ ಜನಗಳಿಗೊಂದು ಇನ್ಫಾರ್ಮೇಷನ್ ಇರಲಿ. ಇನ್ ಫ್ಯೂಚರ್ ನಿಮ್ಮ ಗಾಲ್ ಬ್ಲಾಡ್ರು ನಿಮ್ಮ ಅಪೇಟಿಂಗ್ನ ನಿಮ್ಮ ಬಾಯಿಂದ ತೆಗೆದು ಕೆಳಗಡೆ ಇಡ್ತೀವಿ. ಬಾಯೋ ಅಥವಾ ಮೋಷನ್ ಮಾಡೋ ಜಾಗನೋ ಎಲ್ಲಿಂದಾದರೂ ಬೇಕಾದ್ರೆ ತೆಗೆದಿಡೋವಂಥ ಕಾಲ ಬರ್ತಾಯಿದೆ. ಅದರಿಂದ ದಯವಿಟ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆದಷ್ಟು ತಪ್ಪಿಸ್ಕೊಳ್ಳಿ, ಹಾಳು ಮಾಡ್ಕೊಳ್ದಿರ. ಹೆಚ್ಚು ಕಮ್ಮಿ ಆದಾಗ ಬೇಗ ನಮ್ಮ ಹತ್ರ ಬನ್ನಿ. ಆ ಸಂದೇಶನ ನನಗೆ ಭಾಳ ನಿಮ್ಮ ಈ ಅಶ್ವವೇಗ ಮುಖಾಂತರ ಕೊಡಲಿಕ್ಕೆ ಭಾಳ ಖುಷಿ ಅನಿಸ್ತು. ಓಕೆ, ಹಾಗಿದ್ರೆ ನೀವು ಹೇಳೋ ಪ್ರಕಾರವಾಗಿ ಲಿವರ್ ಫೇಲ್ಯೂರ್ ಆದರೆ ಟ್ರೀಟ್ಮೆಂಟ್ ಇದೆ, ಸೊ ಭಯ ಪಡೋವಂಥ ನೆಸೆಸಿಟಿ ಇಲ್ಲ. ಆದಷ್ಟು ಬೇಗ ಬಂದು ನಿಮ್ಮನ್ನು ಮೀಟ್ ಮಾಡಿದ್ರೆ ಅದಕ್ಕೆ ಖಂಡಿತವಾಗಿಯೂ ಆ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರಿಗೆ. 100%. ಫಸ್ಟ್ ಥಿಂಗ್ ಹೇಳ್ತೀವಿ, ಮೊದಲು ಕುಡಿಯೋದು ನಿಲ್ಲಿಸು ಅಂತ. ದಿಸ್ ಇಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ವಿ ಗಿವ್. ಕುಡಿಯೋನ್ ಪಕ್ಕನೂ ಕೂತ್ಕೋಬೇಡ, ಬಿಕಾಸ್ ಯು ಆರ್ ಟೆಂಪ್ಟೆಡ್ ಅಂತ. ಹಂಗಾಗಿ ಕುಡಿಯೋದನ್ನು ಬಿಟ್ಟರೆ ಆಗಿರೋ ಡ್ಯಾಮೇಜನ್ನ ಬ್ರಹ್ಮ ಬಂದರೂ ಸರಿ ಮಾಡೋಕ್ಕಾಗಲ್ಲ, ಫರ್ದರ್ ಡ್ಯಾಮೇಜ್ ಆಗಲ್ಲ. ಆ್ಯಕ್ಚುಲಿ 1500 ಗ್ರಾಮ್ ದೇವ್ರು ಕೊಟ್ಟಿದ್ದಾನೆ ಅಷ್ಟೇ, 300 ಗ್ರಾಮ್ ನಮ್ಮ ಮನುಷ್ಯ ಬದುಕ್ಬೋದು. ಅದರಿಂದ ದಯವಿಟ್ಟು ಬಿ ಕೇರ್ಫುಲ್ ಅಂತ ಹೇಳಿ.